ಕಗ್ಗಲಿಪುರ ಅರಣ್ಯದಲ್ಲಿ ಜಿಂಕೆ ಬೇಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಂಕೆಗಳ ಬೇಟೆ ಹಿಂದೆ ಪುಡಿ ವೀರಪ್ಪನ್ ಕೈವಾಡ ಇದೆ ಅಂತ ಹೇಳಲಾಗ್ತಾ ಇದೆ. ಮರಿ ವೀರಪ್ಪನ್ ಅಂತಾನೆ ಕುಖ್ಯಾತಿ. ಮರಿ ವೀರಪ್ಪನ್ ಅಂತ ವೀರಪ್ಪನ್ ಅನ್ನುವಂಥವ್ನು ಯಾವ ರೀತಿಯಾಗಿ ಕಾಡಿದ್ದ ಸಾಕಷ್ಟು ದಶಕಗಳ ಕಾಲ ತಮಿಳುನಾಡು ಮತ್ತು ಕರ್ನಾಟಕವನ್ನ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಇಂತಹ ಸಂದರ್ಭದಲ್ಲಿ ಮತ್ತೊಬ್ಬ ಮರಿ ವೀರಪ್ಪನ್ ಅಂತ ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ವಿ. ಆರೋಪಿ ಪ್ರತಾಪ್ ಅನ್ನುವಂಥವನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಕಿಂಗ್ ಪಿನ್ ಬಗ್ಗೆ ಮಾಹಿತಿಯನ್ನ ಬಿಟ್ಟಿದ್ದಾನೆ. ಜಿಂಕೆ ಮಾಂಸ ಪೂರೈಸಿದ್ದು ಬಾಲ್ರಾಜ್ ರಮೇಶ್ ಅಂತ. ಮರಿ ವೀರಪ್ಪನ್ ಅಂತಾನೆ ಈ ಬಾಲ್ರಾಜ್ ಅನ್ನೋನು ಫುಲ್ ಫೇಮಸ್ ಅಂತೆ ಆ ಭಾಗದಲ್ಲಿ. ಕೋಲಾರ, ಬನ್ನೇರುಘಟ್ಟ, ಹೊಸೂರು ಭಾಗದಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಜಿಂಕೆಗಳ ಬೇಟೆಗಾಗಿ ವಾರಗಟ್ಟಲೆ ಕಾಡಿನಲ್ಲೇ ಅಲ್ದಾಟವನ್ನ ಮಾಡ್ತಾರಂತೆ. ನಾಡ ಪಿಸ್ತೂಲನ್ನ ಬಳಸಿ ಒಮ್ಮೆಗೆ 4-5 ಜಿಂಕೆಗಳನ್ನ ಬೇಟೆ ಆಡ್ಲಾಗ್ತಾ ಇದೆ. ಇದು ಹಾಗಾದ್ರೆ ಅಲ್ಲಿರುವಂತ ಅರಣ್ಯ ಅಧಿಕಾರಿಗಳಿಗೆ, ಅಲ್ಲಿನ ಸಿಬ್ಬಂದಿಗೆ ಗಮನಕ್ಕೆ ಬರ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಇದ್ರೂ ಕೂಡ ನೋಡಿ ಯಾವ್ಯಾವ ರೀತಿಯಾಗೆಲ್ಲ ಉಡ್ಕೊಳ್ತಾ ಇದ್ದಾರೆ ಇವರ ನಿರ್ಲಕ್ಷ್ಯ ಬೇಜವಾಬ್ದಾರಿಯಿಂದ ಅಧಿಕಾರಿಗಳಿಂದ ಅಂತ. ವೀರಪ್ಪನ್ ರೀತಿ ಕಾಡಿನಲ್ಲೇ ಓಡಾಡ್ತಾನಂತೆ ಆರೋಪಿಗಳಿಗೆ ಸ್ಥಳೀಯರು ನೆರವಾಗಿರುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಕಗ್ಗಲಿಪುರ ಅರಣ್ಯಾಧಿಕಾರಿಗಳಿಂದ ಮುಂದುವರೆದಿರುವಂತದ್ದು ತನಿಖೆ. ಆತನನ್ನ ಕೂಡ ಹುಡುಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ನಿಮಗೆ ತೋರಿಸ್ತಾ ಇದೀವಿ ನೋಡಿ, ಅವನೇ ಮರಿ ವೀರಪ್ಪನ್ ಅಂತೆ, ಬಾಲ್ರಾಜ್ ಅಂತ ಆತನ ಹೆಸರು. ಇಲ್ಲಿ ಸುಮಾರು ಮೊನ್ನೆ ಪೊಲೀಸರು 10ಕ್ಕೂ ಹೆಚ್ಚಿನ ಜಿಂಕೆ ಮಾಂಸವನ್ನ ಹಿಡಿದಿದ್ರು. ಕಾರ್ನಲ್ಲಿ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ 10ಕ್ಕೂ ಹೆಚ್ಚು ಜಿಂಕೆಗಳನ್ನ ಕೊಲ್ಲಲಾಗಿತ್ತು. ಇಲ್ಲಿ ಸಾಕಷ್ಟು ಬಾರಿ ಬಂದು ಮಾರಾಟವನ್ನ ಮಾಡಿದ್ರಂತೆ. ಮೊನ್ನೆ ತಗಲಾಕೊಂಡಿದ್ರು. ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ರೇಡ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ, ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ರು. ಅದಾದ್ಮೇಲೆ ಅದರ ತನಿಖೆ ತೀವ್ರಗೊಳಿಸಿದಾಗ ಯಾವ ರೀತಿಯ ಬೇಟೆ ಆಡ್ಲಾಗ್ತಾ ಇತ್ತು, ಎಲ್ಲಿ ಯಾವ ಕಾಡಿನಿಂದ ಈ ಜಿಂಕೆಗಳನ್ನ ತರಲಾಗ್ತಾ ಇತ್ತು, ಇದರ ಹಿಂದೆ ಇರುವಂತವ್ರು ಯಾರು, ಇದರ ಕಿಂಗ್ ಪಿನ್ಗಳು ಯಾರು ಅನ್ನುವಂಥದ್ರ ಬಗ್ಗೆ ವಿಚಾರಣೆಯನ್ನು ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಮರಿ ವೀರಪ್ಪನ್ ಅನ್ನುವಂಥವನು ಒಬ್ಬ ತಗಲಾಕೊಳ್ತಾ ಇದ್ದಾನೆ. ಆತನ ಮೇಲೆ ಆರೋಪ ಬರ್ತಾ ಇದೆ. ಬಾಲ್ರಾಜ್ ಅನ್ನೋನೇ ಇದರ ಸೂತ್ರಧಾರಿ ಅಂತ. ನಂಗೆ ಅವ್ರು 1.5 ವರ್ಷ 2 ವರ್ಷದಿಂದ ಪರಿಚಯ ಸರ್. ಅವ್ರ ಬಿಲ್ಡಿಂಗ್ ಕೆಲಸ ಮಾಡಿದ್ದೀನಿ, ನಾನು ಬಿಲ್ಡಿಂಗು ತೋರಿಸ್ತಾರೆ. ಆ ಬಿಲ್ಡಿಂಗ್ ಎಲೆಕ್ಟ್ರಿಕಲ್ ಪ್ಲಂಬಿಂಗ್ ಕೆಲಸ ಮಾಡಿದ್ದೀನಿ, ಅಲ್ಲಿಂದ ಪರಿಚಯ ಆಗಿದೆ. 3 ದಿವಸದಿಂದ ಹೇಳಿದ್ರು ನನಗೆ ಈ ಥರ ಮೇಟಿ ತರಕ್ಕೆ ಕೋಲಾರಕ್ಕೆ ಬಾ ಅಂತಂದ್ಬಿಟ್ಟು ಹೋಗಬೇಕು ಅಂತ ಹೇಳಿದ್ರು. 4 ಗಂಟೆಗೆ ನನಗೆ ಫೋನ್ ಮಾಡಿ ಅಲ್ಲಿಂದ ಕರ್ಸ್ಕೊಂಡ್ರು. ಮನೆ ಹತ್ರ ಬಾ ಅಂದರು. ಆಮೇಲೆ ಬೇಡ ಜಿಗ್ನಿ ಹತ್ರ ಬಾ ಅಂದರು. ಅವ್ರ ಜಿಗ್ನಿ ಹತ್ರ ಬಂದಮೇಲೆ ಅಲ್ಲಿಂದ ಪಿಕಪ್ ಮಾಡ್ಕೊಂಡೆ. ನಾನು ಜಿಗ್ನಲ್ಲಿಂದ ಒಂದು ಸ್ವಲ್ಪ ಮುಂದೆ ಹೋದರು. ಅಲ್ಲಿದ್ದರು ಪಿಕಪ್ ಮಾಡಿಕೊಂಡು ಮಾಲೂರು ರೋಡಲ್ಲಿ ಕರ್ಕೊಂಡ್ಬಂದು, ಮಾಲೂರಿಂದ ಒಂಚೂರು ಹಿಂದಕ್ಕೆ ಅವರು ನನಗೆ ಊಟ ಕೊಟ್ಬಿಟ್ಟು ಊಟದ ಬ್ಯಾಗ್ ನಾನು ಒಂದು ಬಾಕ್ಸಲ್ಲಿ ಊಟ ನಾನು ಊಟ ಮಾಡ್ಕೊಂಡು ಸೀದಾ ಕೋಲಾರ ಬ್ರಿಡ್ಜ್ ಇದು ಹೇಳಿದ್ರು. ಸಿಟಿಯಿಂದ ಬಂದರೆ ನೆಲ್ಲೂರು ಅಂತ ಒಂದು ಬೋರ್ಡ್ ಕಾಣಿಸುತ್ತೆ, ಅಲ್ಲಿ ಎಡಗಡೆ ತಗೊಂಡು ಮುಂದೆ ಹೋದರೆ ಒಂದು ಬ್ರಿಡ್ಜ್ ಇರುತ್ತೆ. ಅಲ್ಲಿರೋವಂಥದ್ದು ಬ್ರಿಡ್ಜ್ ಅಂತ ಅವ್ರ ಗಾಡಿ ಬಂತು. ಒಂದು 10 ಅಡಿ ಡಿಸ್ಟೆನ್ಸಲ್ಲಿ, ಒಂದು 10 ಅಡಿ 15 ಅಡಿ ಇದೇ ಡಿಸ್ಟೆನ್ಸ್ ಅಂತ. ಸರಿ, ಒಂದು 10:30 11 ಗಂಟೆ ಒಳಗಡೆ ಕರೆಕ್ಟಾಗಿ ನಾನು ಇಲ್ಲಿ ಬಂದು ಸ್ಟಾರ್ಟ್ ಮಾಡಿದ್ದೀನಿ ಗಾಡಿ. ಅವ್ರ ಗಾಡಿನೂ ಬಂದು ಒಂದು 10 ಅಡಿ ಡಿಸ್ಟೆನ್ಸಲ್ಲಿ 15 ಅಡಿ ಡಿಸ್ಟೆನ್ಸಲ್ಲಿ ಇತ್ತು. ಈಗ ಅವ್ರಿಗೆ ಸೀದಾ ಹೊರಡಿದ್ರು. ಬಾಲಾಣ ಬಂದ ನಂತರ ಇಲ್ಲಿ ಆಯಿತು ಅಂತ ಹೇಳ್ಬಿಟ್ಟು ಸೀದಾ ಗಾಡಿ ಮುಂದೆ ಹೊಟ್ಟೋದ್ರು. ಸೀದಾ ಮುಂದೆ ಎಷ್ಟು ಗಂಟೆಗೆ? ಒಂದು 11 ಗಂಟೆ ಅನ್ಕೊಳ್ಳಿ ಸರ್. ಬಂದು ಒಂದು 10 ನಿಮಿಷ, ಒಂದು 5 ನಿಮಿಷ ಇರಲಿಲ್ಲ. ಅವರು ಬಂದು ಅಲ್ಲಿ ನಿಲ್ಸಿದ್ರು, ಹಿಂಗೆ ಬಂದರು, ಮಲ್ಕೊಂಡ್ರು, ಹೋದ್ರು ಅವರು ಗಾಡಿ. ಸರಿ ಆಯಿತು, ಗಾಡಿ ಎತ್ಕೊಂಡು ಹೋದ್ರು. ಒಂದು 2:02ವರೆಗೆ ತಿರ್ಗಾ ರಿಟರ್ನ್ ಬಂದರು. ಊಟ ಕೊಳ್ಳೇಗಾಲದ ಕಾಡಿನಲ್ಲಿ ಅಡಗಿದ್ದಾನಂತೆ ಮರಿ ವೀರಪ್ಪನ್. ಕೊಳ್ಳೇಗಾಲ ಕಾಡಿನ ಇಂಚಿಂಚು ಮಾಹಿತಿಯನ್ನ ಹೊಂದಿರುವಂತವನಂತೆ ಈ ಮರಿ ವೀರಪ್ಪನ್ ಅಲಿಯಾಸ್ ಬಾಲ್ರಾಜ್ ಅನ್ನೋನು. ಮತ್ತೊಬ್ಬ ಆರೋಪಿ ರಮೇಶ್ ಜೊತೆ ಕಾಡಿನಲ್ಲಿರುವಂತ ಮಾಹಿತಿ ಇದೆಯಂತೆ. ತನಿಖೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು, ಆತನ ಹುಡುಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಮರಿ ವೀರಪ್ಪನ್ ಬಾಲ್ರಾಜ್ಗೆ ಸ್ಥಳೀಯರು ಕೂಡ ನೆರವನ್ನ ಕೊಟ್ಟಿರುವಂತ ಸಾಧ್ಯತೆ ಅಂತ ಹೇಳಲಾಗ್ತದೆ. ಬಿಕಾಸ್ ಇಂಥ ಕೃತ್ಯಗಳನ್ನ ಎಸಗುವಂತ ಸಂದರ್ಭದಲ್ಲಿ ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ, ಅಲ್ಲಿ ಆರಾಮ ಕಾಡಿನಲ್ಲಿ ಇದ್ದಾರೆ ಅಂದ್ರೆ ಇಲ್ಲಿಂದ ಏನಾದ್ರೂ ಪೂರೈಕೆ ಆಗ್ತಾ ಇರ್ಬೇಕಲ್ಲ, ಇಲ್ಲಿರುವಂತವ್ರು ಯಾರಾದ್ರೂ ಸಪೋರ್ಟ್ ಮಾಡ್ತಾ ಇರ್ಬೇಕಲ್ಲ. ಸೊ ಹೀಗಾಗಿ ಸ್ಥಳೀಯರ ನೆರವು ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. 20 ದಿನಗಳಿಂದ ಕಾಡಿನಲ್ಲೇ ಔತ್ಕೊಂಡಿದ್ದಾನಂತೆ ಬಾಲ್ರಾಜ ಅನ್ನೋನು. ಕಗ್ಗಲಿಪುರ ಮತ್ತು ಕೊಳ್ಳೇಗಾಲ ಪೊಲೀಸರಿಂದ ಹುಡುಕಾಟವನ್ನ ಮಾಡಲಾಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ವೀರಪ್ಪನ್ ಅಂದ್ರೆ ತಮಿಳುನಾಡು ಕರ್ನಾಟಕ ಭಾಗದಲ್ಲಿ ಒಂದು ಆತಂಕವನ್ನ ಸೃಷ್ಟಿ ಮಾಡಿದ, ನಡುಕವನ್ನ ಸೃಷ್ಟಿ ಮಾಡಿದ, ಆತನನ್ನ ಕೊಲ್ಲಾಯ್ತು. ಈಗ ಅದೇ ಒಂದು ಕುಖ್ಯಾತಿಯನ್ನ ಮತ್ತೊಬ್ಬ ಮರಿ ವೀರಪ್ಪನ್ ಅಂದ್ರೆ ಯಾರೋ ಬಾಲ ಬಿಚ್ಚಿದಾನಲ್ಲ ಬಾಲ್ರಾಜ್ ಅನ್ನೋನು, ಯಾವ ರೀತಿಯಾಗಿ ಅಲ್ಲಿ ಆತಂಕವನ್ನ ಸೃಷ್ಟಿ ಮಾಡಿದ್ದಾನೆ, ಬೇಟೆ ಆಡ್ತಾ ಇದ್ದಾನೆ, ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಆತನನ್ನ ಬಂಧಿಸುವಂತ ನಿಟ್ಟಿನಲ್ಲಿ.
ಪೃಥ್ವಿರಾಜ್, ಅರಣ್ಯಾಧಿಕಾರಿಗಳು ಈ ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ವನ್ಯಜೀವಿಗಳನ್ನ ಈ ರೀತಿಯಾಗಿ ಬೇಟೆಯಾಡಿ ಮಾಂಸವನ್ನ ಮಾರಾಟ ಮಾಡುವಂಥದ್ದೇನಿದೆ, ಅದರಲ್ಲೂ ಜಿಂಕೆಗಳನ್ನ ಸುಮಾರು 70 ಕೆಜಿಗೆ ಹೆಚ್ಚು ಜಿಂಕೆ ಮಾಂಸ ರಾಶಿಯಾದನ್ನ ಪತ್ತೆಯನ್ನ ಮಾಡಿದ್ರು. ಇದರ ಹಿಂದೆ ಯಾರಿದ್ದಾರೆ ಅಂತ ಹೋದಂತಹ ಸಂದರ್ಭದಲ್ಲಿ ಇದೇ ಒಂದು ಬಾಲರಾಜ್ ಅನ್ನೋದು ಪೊಲೀಸರಿಗೆ ಗೊತ್ತಾಗುತ್ತೆ. ಮತ್ತೆ ಅರಣ್ಯಾಧಿಕಾರಿಗಳು ಕೂಡ ಅವರು ಬೆನ್ನು ಬೀಳ್ತಾರೆ. ಆದ್ರೆ ಆದಾಗ ಅಂದ್ರೆ ಅವನು ಜಿಗಣಿಯ ಬಳಿ ಆತ ಎಸ್ಕೇಪ್ ಆದಂತ ಸಂದರ್ಭದಲ್ಲಿ ಹುಡುಕಾಟವನ್ನು ನಡೆಸ್ತಾರೆ. ಈಗ 20 ದಿನಗಳಾಗಿದೆ, ಇನ್ನೂ ಕೂಡ ಅರಣ್ಯಾಧಿಕಾರಿಗಳಿಗೆ ಆತ ಸಿಕ್ಕಿ ಬಿದ್ದಿಲ್ಲ. ಮತ್ತೆ ಆತ ಕೋಲಾರ ಆಗಿರ್ಬೋದು, ಹೊಸೂರು ಬಾಳಿನ ಅರಣ್ಯ ಪ್ರದೇಶ ಆಗಿರ್ಬೋದು, ಮತ್ತೆ ಬನ್ನೇರುಘಟ್ಟ ಅರಣ್ಯ ಪ್ರದೇಶಗಳಲ್ಲಿ ರಾತ್ರಿ ಒಂದೇ ಕಡೆ ಟೆಂಕಿ ಹೋಗಿ ಅಂದ್ರೆ ರಮೇಶ್ ಆಗಿರ್ಬೋದು, ಈ ಬಾಲರಾಜ್ ಆಗಿರ್ಬೋದು, ಮತ್ತೊಬ್ಬ ಸಹಚರನನ್ನ ಪ್ರಶಾಂತ್ ಅನ್ನೋ ಜೊತೆ ಓಡಿಸ್ಕೊಂಡು ಅಲ್ಲಿ ರಾತ್ರಿ ಆಗ್ಲೂ ಇದ್ದು ಗಾಢ ಪಿಸ್ತೂಲ್ನ ಮೂಲಕ ಬೇಟೆ ಆಡುವಂತದ್ದು. ಒಂದು ಗುಂಪಾಗಿ ಬರುವ ಜಿಂಕೆಗಳಲ್ಲಿರುತ್ತೆ, ಅದ ಹೆಜ್ಜೆ ಗುರುತನ್ನ ಅರಿತಿರುವಂತಹ ಈ ಆರೋಪಿ ಬಾಲರಾಜ್ ಏನಿದ್ದಾರೆ, ಆತ ಒಂದು ಎಲ್ಲಾ ಕಾಡಿನ ಭಾಗದ ಎಲ್ಲಾ ಕಡೆ ಹೋಗಿ ಬರುವಂತದ್ದು, ಮತ್ತೆ ರಹದಾರಿ ಎಲ್ಲರೂ ಕೂಡ ವಿಚಾರವನ್ನ ಆತನಿಗೆ ಗೊತ್ತಿದೆ. ಈ ಮೂಲಕವಾಗಿ ಬೇಟೆ ಆಡುವಂತ ಒಂದು ಕನಸನ್ನ ಅಂದ್ರೆ ಒಂದು ಕಸಬನ್ನ ಕಳ್ಸ್ಕೊಂಡಂತ ಈ ಆರೋಪಿ ಅಂದರೆ 4-5 ಜಿಂಕೆಗಳನ್ನ ಒಂದೇ ರೀತಿಯಾಗಿ ಹೊಡೆದಾಗ್ತಾ ಇದ್ದ. ಅನಂತರ ಆ ಜಿಂಕೆ ಮಾಂಸವನ್ನ ಈ ಆನೇಕಲ್ ಭಾಗ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಹೊರ ರಾಜ್ಯಗಳಿಗೆ ಕೂಡ ಆತ ಕೆಜಿ ರೀತಿಯಲ್ಲಿ ಕುರಿ ಮಾಂಸ ಮತ್ತೆ ಈ ರೀತಿಯಾಗಿ ಮಾರಾಟವನ್ನ ಮಾಡ್ತಾ ಇದ್ದ ಅಂತ ಹೇಳಿ ಈಗ ಅರಣ್ಯಾಧಿಕಾರಿಗಳಿಗೆ ಗೊತ್ತಾಗಿದೆ. ಸದ್ಯ ಆತ ಕೊಳ್ಳೇಗಾಲ ಮತ್ತೆ ಆ ಭಾಗದಲ್ಲಿ ಅರಣ್ಯ ಪ್ರದೇಶದಲ್ಲಿ ತಂಗಿರುವಂತ ಬಗ್ಗೆ ಅರಣ್ಯ ಕಗ್ಲಿಪುರ ಆಗಿರ್ಬೋದು, ಮತ್ತೆ ಅಲ್ಲಿ ಚಾಮರಾಜನಗರ ಅರಣ್ಯಾಧಿಕಾರಿಗೆ ಮಾಹಿತಿ ಸಿಕ್ಕಿದ್ದು ಆತನ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಆತ ಸಿಕ್ಕಂತ ಬಳಿಕ ಇನ್ನಷ್ಟು ಒಂದು ಮಾಹಿತಿ ಹೊರಬೀಳುವಂತದ್ದು. ಯಾಕಂದ್ರೆ ಈ ಅರಣ್ಯ ಪ್ರದೇಶದಲ್ಲಿ ಈ ವೀರಪ್ಪನ ರೀತಿಯಲ್ಲಿ ಎಲ್ಲಾ ರೀತಿಯ ಗಳಾಗಿರ್ಬೋದು, ಮತ್ತೆ ಯಾವ್ಯಾವ ಪ್ರಾಣಿಗಳು ಎಲ್ಲಿ ಓಡಾಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ಆತ ಮಾಹಿತಿ ತಿಳ್ಕೊಂಡಿದ್ದ. ಅದೇ ರೀತಿಯಾಗಿ ಜಿಂಕೆಗೆ ಹೆಚ್ಚು ಒಂದು ಆತನಿಗೆ ಬೇಡಿಕೆ ಇದ್ದಂತ ಹಿನ್ನೆಲೆಯಲ್ಲಿ ಸುಮಾರು ಆ ಜಿಂಕೆ ಮಾಂಸವನ್ನ ಬೇಟೆ ಮಾಡಿ ಮಾಂಸವನ್ನ ಬೆಂಗಳೂರಿಗೆ ಸಪ್ಲೈ ಮಾಡಿಕೊಂಡು ಇಲ್ಲಿ ಸಪ್ಲೈ ಒಂದು ಗೋಡನಲ್ಲಿ ಇಟ್ಕೊಂಡು ಇಲ್ಲಿಂದ ಆತ ಬೇರೆ ಬೇರೆ ಒಂದು ಖರೀದಿದಾರರಿಗೆ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿರುವಂತದ್ದು. ಸದ್ಯ ಈಗ ಅರಣ್ಯಾಧಿಕಾರಿಗಳಿಗೆ ಹುಡುಕಾಟ ಮುಂದುವರೆದಿರುವಂತದ್ದು. ಓಕೆ, ನೋಡೋಣ ಯಾವಾಗ ಸಿಗ್ತಾನೆ ಅನ್ನುವಂಥದ್ದು. ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.